ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 2025-26ನೇ ಸಾಲಿನ SSLC ಅರ್ಧವಾರ್ಷಿಕ ಪರೀಕ್ಷೆ ದ್ವಿತೀಯ ಭಾಷೆ ಇಂಗ್ಲೀಷ್ ನಾಳೆ ನಡೆಯುತ್ತೆ 15/9/2025 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನ ತಂದಿದ್ದೀನಿ. ಕಡಿಮೆ ಪ್ರಶ್ನೆಗಳಿದ್ದಾವೆ, ಸೊ ಬರ್ತವೆ, ಚೆನ್ನಾಗಿ ಅದನ್ನು ನೋಡಿಕೊಡ್ರಿ ಅಥವಾ ಸ್ಕ್ರೀನ್ಶಾಟ್ ಮಾಡಿಕೊಂಡು ಬರೆದಾದ್ರೂ ಪ್ರಾಕ್ಟೀಸ್ ಮಾಡಿ. ಕಡೆವರೆಗೂ ಸುಮಾರು 40-50 ಅಂಕಗಳ ಮಾರ್ಕ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಆಲ್ರೆಡಿ 2 ಸೆಟ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ಕೂಡ ನೋಡಿದರೆ ಸೊ ಅಲ್ಲಿನೂ ಕೂಡ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಗ್ರಾಮರನ್ನು ನಾನು ನಿಮಗೆ ಹೇಳಿದ್ದೆ. ಸೊ ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಅಂತೂ ಭಾಳ ಸರಿ ಕೇಳ್ತಾರೆ. ಸ್ವಾಮೀಸ್ ಫಾದರ್ ಡ್ರಿವ್ ಹೀಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದಿ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತ ಕೇಳಿದರು. The newspaper report was about the bravery of a village lad who, while returning home, fought with a tiger. He stayed half a day on the tree till some people came and killed the tiger. ಇದು ಭಾಳ ಇಂಪಾರ್ಟೆಂಟ್ ಅದೇ, ನಾಳೆ ಬಂದರೂ ಕೂಡ ಬರಬಹುದು. ಮುಂದಿನ ಪ್ರಶ್ನೆ, ವೈ ಡಿಡ್ ಸ್ವಾಮಿ ಫೀಲ್ ದ್ಯಾಟ್ ಹೀಸ್ ಫಾದರ್ಸ್ ಪ್ರೊಪೋಸಿಷನ್ ವಾಸ್ ಫ್ರೈಟ್ಫುಲ್. ಇದು ಇಂಪಾರ್ಟೆಂಟ್ ಇರೋ ಪ್ರಶ್ನೆ. ಸ್ವಾಮಿ ಥಾಟ್ ಹೀಸ್ ಫಾದರ್ಸ್ ಪ್ರೊಪೋಷನಲ್ ಫ್ರೈಟ್ಫುಲ್ ಬಿಕಾಸ್ he always slept beside his granny in the passage and any change in this agreement kept him awake all the night ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಇತ್ತು, ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್, ಟೀಚರ್ಸ್ ಆ್ಯಂಡ್ ದಿ ಹೆಡ್ ಮಾಸ್ಟರ್. His classmates looked at him with respect and his teacher patted his back. The headmaster said that he was a true Scot. ಇನ್ನು ನೆಕ್ಸ್ಟ್ ಕೇಳಿದ್ರು, ವೈ ವೇರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಇದೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಇತ್ತು. Congratulations were showered on Swami the next day because he had bitten deep into the notorious house breaker of the district and helped the police ಅಂತಕ್ಕಂಥ ಉತ್ತರ ಇತ್ತು. ನೆಕ್ಸ್ಟ್ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್, ನೆರೇಟ್ ಸ್ವಾಮೀಸ್ ಡ್ರೀಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಇನ್ ದಿ ಆಫೀಸ್ ರೂಮ್ ಅಂತ ಕೇಳಿದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಉತ್ತರ, ಸ್ವಾಮಿ ರಿಮೆಂಬರ್ಡ್ ದ ಸ್ಟೋರೀಸ್ ಆಫ್ ಡಿವಿಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹೀಸ್ ಲೈಫ್. ಫಾರ್ ಎಕ್ಸಾಂಪಲ್, ಹೀಸ್ ಅ ಫ್ರೆಂಡ್ ಮನಿ had seen the devil in the banyan tree and Muniswami's father spot out blood when he saw the devil near the river edge. In fear, his heart beat faster. He was faint with fear. He covered himself completely so that he could not breathe. He expected the devils would come and carry him away. Swami hurriedly got up and spread his bed under the bench as he thought it was the safe and secure place. He shut his eyes and encased himself in his blanket. Once again fell asleep unknowingly. In a sleep, he was racked with nightmares. A tiger was chasing him. His feet stuck to the ground. He desperately tried to escape, but his feet would not move. The tiger was at his back and he could hear its claws scratch the ground and then a loud thud. Swami tried to open his eyes, but his eyes would not. Upon the nightmare continued, Swami groaned in despair ಅಂತಕ್ಕಂಥದ್ದಿದೆ. ಇಷ್ಟು ಇಂಪಾರ್ಟೆಂಟ್ ಇತ್ತು. ಇನ್ನೊಂದು ಪ್ರಶ್ನೆ ಬರ್ತದೆ ಇದೇ ಪಾಠದಲ್ಲಿ, ನರೇಟ್ ಹೌ ಅ ಕವರ್ಡ್ ಬಾಯ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇತ್ತು. ಉತ್ತರ, ಸ್ವಾಮಿ ಇನ್ವೆಂಟಬಲಿ ಹ್ಯಾಡ್ ಟು ಅಸ್ಲೀಪ್ ಇನ್ ದ ಆಫೀಸ್ ರೂಮ್. ಹಿ ಸ್ಪೆಂಟ್ ದ್ಯಾಟ್ ನೈಟ್ ವಿತ್ ದ ಫಿಯರ್ ಆಫ್ ದ ಡೆವಿಲ್ಸ್ ಆ್ಯಂಡ್ ದ ನೈಟ್ಮೇರ್ಸ್. Then he was something moving in darkness. He thought that his end had come and the devil had come to carry him away. Finally, as an attempt for survival, he hurled it with all his might and used his teeth as a morsel weapon on it. It was not the devil but the burglar who cried with agony and fell amidst the furniture with a bleeding ankle. The notorious house breaker of the district was arrested by the police. The police were grateful to him. His classmates looked upon him with respect. His teacher patted him and his headmaster appreciated that he was a true Scot. Thus unknowingly Swami became a hero overnight ಅಂತಕ್ಕಂಥದ್ದು 4 ಮಾರ್ಕ್ಸಿನ ಪ್ರಶ್ನೆ ಇತ್ತು. ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, ಇದು ನಿಮಗೆ ಸಂಬ್ರಿ ಪ್ರತಿ ಸಾರಿ ಕೇಳ್ತಾರೆ, 4 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. The poet Ruskin Bond calls his grandmother a genius because of her strange qualities. She could climb a tree even at the age of 62. Everybody feared that a granny would fall from the tree one day. One day she climbed a tree but could not come down. After the rescue doctor recommended rest for a week, but for Granny it was like a brief season in hell. She demanded a house to be built in a tree. The poet's father, who was a dutiful son, fulfilled his mother's wish. Granny stayed in the tree
ಹೌಸ್ ಹ್ಯಾಪಿಲಿ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಬಾಲೇಶ್ವರ ಈ ಪಾಠದಲ್ಲಿ ಪ್ರಶ್ನೆ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಅಂತ ಕೇಳಿದ್ದಾರೆ. ಸೊ ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಟು ಲುಕ್ ಫಾರ್ ರೋಮಾಸ್ ಬಿಲಾಂಗಿಂಗ್ಸ್. ಹರ್ ಬ್ರದರ್ ದಿನೇಶ್ ತಲ್ರೇಜಾ ಹ್ಯಾಡ್ ಸೇಡ್ ದ್ಯಾಟ್ ಹರ್ ಸೆಲ್ ಫೋನ್ ಆ್ಯಂಡ್ ಹ್ಯಾಂಡ್ ಬ್ಯಾಗ್ ವೇರ್ ಮಿಸ್ಸಿಂಗ್. ಇನ್ನು ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್ ಅಂತ ಪ್ರಶ್ನೆ ಬಂದರೆ ಬರಿಬೇಕು, ದ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಾಲೇಶ್ವರ್ ಟು ಕ್ಯಾರಿ ರೋಮಾ ಟು ಅ ಸ್ಮಾಲ್ ಹಾಸ್ಪಿಟಲ್ ಆ್ಯಂಡ್ ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ಅ ಕ್ವಿಕ್ ಟೈಮ್. ಇನ್ನು ಇಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು, ಎಕ್ಸ್ಪ್ಲೇನ್ ಹೌ ರೋಮಾ ತಲ್ರೇಜಾ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ ಅಂತ ಕೇಳಿದ್ದಾರೆ. ಸೊ ರೋಮಾ ವಾಸ್ ರಿಟರ್ನಿಂಗ್ ಹೋಮ್, ಸಿ ಬೋರ್ಡೆಡ್ ದ ಟ್ರೈನ್ ಅಟ್ ದ ಮುಂಬೈ suburban railway station. She managed to squeeze herself into a ladies compartment. She tried to settle into a corner near the door. The train hurtled ahead and Roma was jammed between other women. She got pushed and lost her tenuous foothold and panicked. Roma was thrown out of the coach. She fell on the tracks, bleeding. All alone, she was seriously injured behind her head. In a ಡಿಸ್ಕ್ರೈಬ್ ಬ್ರೀಫ್ಲಿ ಹೌ ಅ ಸ್ಟ್ರೇಂಜರ್ ಬಾಲೇಶ್ವರ ರಿಸ್ಕ್ಡ್ ಹಿಸ್ ಲೈಫ್ ಫಾರ್ ರೋಮಾ ತಲ್ರೇಜಾ ಅಂತ ಕೇಳಿದ್ದಾರೆ. ಸೊ ಬಾಲೇಶ್ವರ್ ಮಿಶ್ರಾ ಸಾ ರೋಮಾ ಬ್ಲೀಡಿಂಗ್ ಅಲೋನ್ ಆನ್ ದ ಟ್ರ್ಯಾಕ್ಸ್ ಬಟ್ ನೋ ಬಡಿ ವಾಸ್ ರೆಡಿ ಟು ರೆಸ್ಕ್ಯೂ ಹರ್. He jumped off the moving train and ran to rescue her. He prayed silently and took her in his hands and walked through the shrubbery and he reached the road. He was helped by the tempo truck driver and they took her to a small hospital where she was given only the basic first aid. Again they took her to the Divine Hospital and there Dr. Anil Agarwal treated her in the ICU. Though there was not a lasting damage, she needed deep wound structures. If Baleshwar had not helped her to admit to the hospital, she would have died bleeding alone on the tracks. Thus the stranger Baleshwar rescued Roma by the taking risk to his life ಅಂತ ಬರೆದ್ರೆ ಸಾಕು. ಇನ್ನು ಕ್ವಾಲಿಟಿ ಆಫ್ ಮರ್ಸಿದಿಂದ ನಿಮಗೆ ಪ್ರತಿ ಸರಿ ಬರ್ತಕ್ಕಂಥ ಪ್ರಶ್ನೆ ಚೆನ್ನಾಗಿ ಓದ್ಕೊಂಡು ಹೋಗಿ, ಇಲ್ಲಿಂದ ನೀವು 4 ಅಂಕಗಳನ್ನು ಆರಾಮಾಗಿ ಪಡಿತೀರಿ. ಸೊ ಒಂದೇ ಪ್ಯಾರಾಗ್ರಾಫ್ ಅದ, 2 ಪ್ಯಾರಾಗ್ರಾಫ್ ಬರ್ತಾವೆ. ದ ಕ್ವಾಲಿಟಿ ಆಫ್ ಮರ್ಸಿ ಫಸ್ಟ್ ಒಂದಿದೆ, ಇಲ್ಲಿ ಲಾಸ್ಟ್ದು ಭಾಳ ಸರಿ ಕೇಳ್ತಾರೆ. ಇಟ್ ಈಸ್ ಎಂಥ್ರೋನ್ಡ್ ಇನ್ ದ ಹರ್ಟ್ ಆಫ್ ಕಿಂಗ್ಸ್, ಇಟ್ ಈಸ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಆ್ಯಂಡ್ ಅರ್ತ್ಲಿ ಪವರ್ ಡಾಟ್ ದೆನ್ ಶೂ ಲೈಕೆಸ್ಟ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ ಜಸ್ಟಿಸ್ ಅಂತಕ್ಕಂಥದ್ದಿದೆ. ಸೊ ಮೇಲಿನ ಪದ್ಯಗಳದ ಸಾಲುಗಳು ಬ್ಯಾಪಟ್ ಮಾಡಿರಿ, ಬಟ್ ಕೆಳಗೇನು ಹೆಚ್ಚಾಗಿ ಫೋಕಸ್ ಮಾಡಿರಿ. ಇನ್ನು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ನೋಡೋದಾದರೆ ಎನಿ ಕ್ವಶನ್ಗೆ ಇದು ಒಂದೇ ಬರೀರಿ. ಸೊ ಪ್ರಶ್ನೆಗಳನ್ನು ನೋಡಿ ಏನಿದಾವೆ ಅಂದರೆ, ವೈ ಹ್ಯಾಡ್ ಬೀನ್ ದ ಸ್ಟೂಡೆಂಟ್ಸ್ ಮಾರ್ಚಿಂಗ್, ಹೌ ವಾಸ್ ಇಟ್ ಅನ್ಯೂಸುವಲ್ ಮಾರ್ಚ್, ವೈ ವೇರ್ ಬಾಬು ಆ್ಯಂಡ್ ಮಂಜು ಬಿಟ್ ಡಿಸಪಾಯಿಂಟ್ಮೆಂಟ್ ವಿತ್ ದ ಮಾರ್ಚ್, ವಾಟ್ ವಾಸ್ ದೇರ್ ಇನ್ ದ ಮೈ ಸ್ಟೋರಿಯಸ್ ಪಾರ್ಸಲ್, ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಯೂಸ್ ಇಟ್ ಫಾರ್ ಅಂತ ಇತ್ತು. ಓಕೆ, ನಾನು ನಾರಾಯಣಪುರ ಇನ್ಸಿಡೆಂಟ್ದಲ್ಲಿ ಇರ್ತಕ್ಕಂಥದ್ದು. ಸೊ ಏನು ಬರಿಬೇಕಂದ್ರೆ, ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ಅ ನೋಟಿಸ್ ಟು the DYSP for releasing a teacher. It was unusual because there was no shouting, no slogans. So Manju and Babu were disappointed. There was a cyclosting machine in the parcel. They used it for making copies of Mahatma Gandhi's speech ಅಂತ ಬರೆದ್ರೆ ಸಾಕು. ಇನ್ನು ಡಾನ್ ಅನ್ಸೆಲ್ಮೋದಲ್ಲಿ ಹೋಗೋಣ. ಸೊ ಇಲ್ಲಿಂದ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಸೊ ಫಸ್ಟೇ ಬರ್ತದೆ, ಡಾನ್ ಅನ್ಸೆಲ್ಮೋಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವೇರ್ ಕ್ವೈಟ್ ಅನ್ಯೂಸುವಲ್, ಹೌ ಡು ಯು ಸಪೋರ್ಟ್ ದಿಸ್ ಟ್ರೀಟ್ಮೆಂಟ್ ಅಂತ ಕೇಳಿದರೆ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಪ್ರಶ್ನೆ ಬರ್ತದಲ್ಲ, ಆವಾಗ ಇದು ಬರಿಬೇಕು. ಏನು ಬರೀತೀರಂದರೆ, ಡಾನ್ ಅನ್ಸೆಲ್ಮೋ ವಾಸ್ ದ ಓಲ್ಡೆಸ್ಟ್ ಮ್ಯಾನ್ ಆಫ್ ದ ವಿಲೇಜ್ ರಿಯೋ ಇನ್ ಮೀಡಿಯೋ. ಹಿ ವಾಸ್ ಹಾನೆಸ್ಟ್ ಆ್ಯಂಡ್ ಜೆಂಟಲ್. His house was small but quaint. His orchard was beautiful and garnered. His coat was old, green and faded. He wore gloves that were old and torn and his fingertips showed through them. He cried a cane which was only the skeleton of an old umbrella. He removed his hat and gloves slowly, which appeared like the style of Charlie Chaplin ಅಂತ ಬರೆದ್ರೆ ಸಾಕು. ಇನ್ನು ಡಾನ್ ಅನ್ಸೆಲ್ಮೋಸ್ ಪ್ಯಾಷನ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ರಿಯೋ ಇನ್ ಮೀಡಿಯೋ ವೇರ್ ಅಪ್ರಿಸಿಯೇಬಲ್, ಸಬ್ಸ್ಟಿನೇಟ್ ದಿ ಸ್ಟೇಟ್ಮೆಂಟ್ ಇನ್ ದ ಟೆಕ್ಸ್ಟುವಲ್ ಸಪೋರ್ಟ್ ಅಂತಿದೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಡಾನ್ ಅನ್ಸೆಲ್ಮೋ ಆ್ಯಂಡ್ ಅಮ್ರಿಕನ್ಸ್ ವೇರ್ ಜೀನಿಯಸ್ ಆಫ್ ದೇರ್ ಓನ್ ವೇಸ್, ಕಮೆಂಟ್ ಆನ್ ದಿಸ್ ಅಂತ ಕೇಳಿದರು. ಸೊ ಅದರಲ್ಲಿ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ಇಷ್ಟಿಲ್ಲ, ಬಟ್ ಆದರೂ ಕೂಡ ನೀವು ಒಂದು 3-4 ಸಾಲ ಆದರೂ ಕೂಡ ಏನು ಮಾಡಬೇಕು, ಬಹೆಟ್ ಮಾಡಲೇಬೇಕು. ಇನ್ನು ಐ ಎಮ್ ದ ಲ್ಯಾಂಡಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಇದೆ. ಇನ್ ಕೇಸ್ ಏನು ಬರ್ಬೋದು, 3 ಮಾರ್ಕ್ಸಿಗೆ ಬರಲ್ಲಂದರೆ 4 ಮಾರ್ಕ್ಸಿಗಾದರೆ ಬಂದೇ ಬರ್ತದೆ. ಸೊ ಇಷ್ಟೇ 6 ಸಾಲಿದಾವೆ. ದ ಪೋಯಮ್ ಐ ಎಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮ್ಯಾರಿನಾ ಡಿ ಬೆಲ್ಜೆಂಟಾ. ಇನ್ ದಿಸ್ ಪೋಯಮ್ ದ ಅರ್ತ್ ಸ್ಪೀಕ್ಸ್ ಟು ದ ಪೀಪಲ್ ಬೈ ದ ಲ್ಯಾಂಡ್ ಆ್ಯಂಡ್ ಸೇ ದೇ ಓನ್ ಇಟ್. ದೇ ಶೋಟ್ ಬಟ್ ದ ಅರ್ತ್ ಲೈಸ್ ಪೇಷಂಟ್ಲಿ. ದ ಅರ್ತ್ ಇಮ್ಯಾಜಿನ್ಸ್ ಇಟ್ ಸೆಲ್ಫ್ ವಿತ್ ಮಡ್ಡಿ ಹೋಲ್ಸ್ ಆ್ಯಂಡ್ ಕಾರ್ಸ್ ಪಾರ್ಕ್ಡ್ ಆನ್ ವಿಚ್ ಲೈಟ್ಸ್
on as its staring eyes. The happiest thing that the earth feels is that the farmers plowing the earth plant trees, grow fruits, flowers, children play and birds sing ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ, ಇದನ್ನು ಕೂಡ ನೀವು ಶೇರಿ ಬರೀರಿ. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್, ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಡ್ಸ್ ಆಫ್ ಬುಕ್ಸ್ ಇದೆ, ಅಥವಾ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್ ಹೌ ಅಂತ ಕೇಳ್ತಾರಲ್ಲ, ಅವಾಗಿ 4 ಸಾಲನ್ನು ಬರೀಬೇಕು. ಆಲ್ಮೋಸ್ಟ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದೇ ಪ್ರಶ್ನೆ. ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಾಮ್ ಹೀಸ್ ಅ ಚೈಲ್ಡ್ಹುಡ್. ಥ್ರೂ ಔಟ್ ಹೀಸ್ ಲೈಫ್ ಹಿ ರೀಡ್ ಅ ಬುಕ್ಸ್, ವೆರ್ ಎವರ್ ಹಿ ವೆಂಟ್ ಹಿ ಬಾಟ್ ಅ ಬುಕ್ಸ್. He had an insatiable thirst for books. He bought 2,000 books from New York and 32 boxes of books from London. This shows that he was voracious reader ಅಂತ ಬರೆದ್ರೆ ಸಾಕು. ಇನ್ನು how did the 14th amendment to the US Constitution and Mahatma Gandhi Phule influence on Ambedkar ಕೇಳಿದ್ದಾರೆ. ಸೊ ಚೆನ್ನಾಗಿತ್ತಿದ್ದು ನೋಡ್ಕೊಡ್ರಿ. ಇನ್ನು ವಾಟ್ ವೇರ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದರು. ಇನ್ನು ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್, ವಾಟ್ ಮೈಟ್ ಹ್ಯಾವ್ ಪ್ರಾಂಪ್ಟೆಡ್ ನೆಹರು ಟು ಡೂ ಸೊ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಏನಪ್ಪ ಅಂತಂದರೆ ಸಾಂಗ್ ಆಫ್ ಇಂಡಿಯಾದು ಸಮರಿ, ಇದನ್ನು ಕೂಡ 4 ಮಾರ್ಕ್ಸಿಗೆ ಬಂದರೆ ಬರ್ತಕ್ಕಂಥದ್ದು. ಜಸ್ಟ್ 7 ಸಾಲಿದೆ, ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ಇದು ಸಪ್ಲಿಮೆಂಟ್ರಿ ರೀಡಿಂಗ್ ಇದೆ. ಡಿಕ್ಕಿ ಡೋಲ್ಮಾದಲ್ಲಿ ಇರ್ತಕ್ಕಂಥ ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಎನಿ ಕ್ವಶನ್. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆ ಇದ್ದಾವೆ. ಗಿವ್ ಎನ್ ಅಕೌಂಟ್ ಆಫ್ ಡಿಕ್ಕಿ ಡೋಲ್ಮಾಸ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಫೇಸ್ಡ್ ಬಿಫೋರ್ ಶಿ ವಾಸ್ ಕ್ವಾಲಿಫೈಡ್ ಫಾರ್ ಹಿಸ್ ವೆಂಚರ್. ಇನ್ನು ಹೌ ಡಿಡ್ ಡೋಲ್ಮಾ ಡಿಸ್ಕ್ರೈಬ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕಾಲಿಂಗ್ ಮೌಂಟ್ ಎವರೆಸ್ಟ್, ಅಥವಾ ನೆರೇಟ್ ದ ಅಡ್ವೆಂಚರಸ್ ಸ್ಟೋರಿ ಆಫ್ ಡಾಲ್ಮಾ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಇತ್ತು. ಸೊ ಎಲ್ಲದಕ್ಕೂ ಇದು ಒಂದೇ ಉತ್ತರ ಇತ್ತು. ಸೊ ಚೆನ್ನಾಗಿ ಬರೀರಿ. ಸೊ ಇದು ಕೂಡ ಮಿಸ್ ಮಾಡಲಾರ್ದೆ 2 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಇನ್ನು ಪ್ರೊಫೈಲ್ ರೈಟಿಂಗ್ಗೆ ಬರ್ತೀನಿ. ಈ ಥರದ ಪ್ರೊಫೈಲನ್ನು ಕೊಟ್ಟಿರ್ತಾರೆ. ಸೊ ಪಾಯಿಂಟ್ಸ್ ಕೆಳಗಡೆ. ಸೊ ಜಸ್ಟ್ ಏನು ಮಾಡಬೇಕು, ಒಂದು ಪ್ರೊಫೈಲನ್ನು ಚೆನ್ನಾಗಿ ಅದನ್ನು ಬರಿತಾ ಹೋಗಬೇಕು. ಸೊ ಇಷ್ಟೇ ಸಿಂಪಲ್ಲಾಗಿ ಬರೀಬೇಕು. ಇಟ್ ಈಸ್ ದ ಪ್ರೊಫೈಲ್ ಆಫ್ ರಾಮಪ್ಪ. ಹೀಸ್ ಅ ಏಜ್ ಈಸ್ 50. ಹೀಸ್ ಅ ಕ್ವಾಲಿಫಿಕೇಷನ್ ಈಸ್ MBBS MS. ಹೀಸ್ ಅ ಡೆಸಿಗ್ನೇಷನ್ ಈಸ್ ಅ ಸೀನಿಯರ್ ಪ್ರೊಫೆಸರ್. ಹೀಸ್ ಅ ಪ್ಲೇಸ್ ಆಫ್ ವರ್ಕಿಂಗ್ ಈಸ್ ಕಿಮ್ಸ್ ಹುಬ್ಳಿ. ಹೀಸ್ ಅ ಲೆಂತ್ ಆಫ್ ಸರ್ವಿಸ್ ಇಸ್ 25 years. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆರ್ ವರ್ಕ್ ರೌಂಡ್ ದ ಕ್ಲಾಕ್, ವೆರಿ ಕೈಂಡ್ ಆ್ಯಂಡ್ ಕನ್ಸಿಡರೇಟ್ ಟು ಸ್ಟೂಡೆಂಟ್ಸ್ ಅಂತ ಬರೆದ್ರೆ ಸಾಕು. ಓಕೆನಾ. ಇನ್ನು ಏರ್ ಪೊಲ್ಯೂಷನ್ ಕೊಟ್ಟಿದ್ದೀನಿ. ವಾಟರ್ ಪೊಲ್ಯೂಷನ್ ಬಂದರೂ ಬರ್ಬೋದು, ನಾಯ್ಸ್ ಪೊಲ್ಯೂಷನ್ ಬಂದರೂ ಬರ್ಬೋದು, ಯೋಗ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಜಸ್ಟ್ ಸ್ಕ್ರೀನ್ಶಾಟನ್ನು ಕ್ಯಾಚ್ ಮಾಡಿದ್ರೆ ಸಾಕು, ನಿಮಗೆ ಸಿಗ್ತದೆ. ಇನ್ನು ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೀನಿ ನಾನು. ಇದೇನಿದೆ ಅಂದರೆ ಗ್ರಾಮ ಪಂಚಾಯತಿ PDO ಅವ್ರಿಗೆ ಬರಿಬೇಕಾಗಿತ್ತು. ಪ್ರೊವೈಡ್ ಅ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಇನ್ ಯುವರ್ ಏರಿಯಾ ಅಂತ ಕೇಳಿದರು. ಓಕೆನಾ. ಸೊ ಮೇಲೆ ನಿಮಗೆ ಇಮ್ಯಾಜಿನ್ ಅಂತ ಕೊಡ್ತಾರೆ. ನಾನು ಜಸ್ಟ್ ಬರೆದಿದ್ದೀನಿ. ಪ್ರಜ್ವಲ ಆದರ್ಶ ವಿದ್ಯಾಲಯ ಕಾಕತಿ ಬೆಳಗಾವಿ 15/9/2025. ಸೊ ಯಾರಿಗೆ ಬರಬೇಕು, ಟು ದ PDO ಗ್ರಾಮ ಪಂಚಾಯತ್ ಕಾಕತಿ. ಸೊ ಫಸ್ಟ್ ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಇನ್ ಅವರ್ ಏರಿಯಾ. ಆವಾಗ 1 2 3 ಪ್ಯಾರಾಗ್ರಾಫ್ ಏನು ಬರೀಬೇಕಪ್ಪ ಅಂದರೆ ನಿಮ್ಮ ಏರಿಯಾದ ಸಮಸ್ಯೆಗಳನ್ನಂತ ಬರೆದು ಲಾಸ್ಟ್ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ಅಂತ ಕೆಳಗಡೆ ಬರೆದು ಸಿಗ್ನೇಚರ್ ಹಾಕಿದರೆ ಕರೆಕ್ಟ್ ಆಗ್ತದೆ. ಸೊ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಆಮೇಲೆ 100 ಪ್ಯಾಸೇಜಲ್ಲಿ 1-2 ಪ್ಯಾರಾಗ್ರಾಫ್ ಕ್ವಶನ್ಸ್ ಇರ್ತಾವೆ, ಅದನ್ನು ಮಿಸ್ಲಾರ್ದು ಮಾಡದೆ ಬರೀರಿ. ಸೊ ಜಸ್ಟ್ 2 ಪ್ಯಾರಾಗ್ರಾಫ್ ಇರ್ತಾವೆ. ಮೇಲಿನ ಪ್ಯಾರಾಗ್ರಾಫ್ದಾಗ 1 ಕ್ವಶನ್ ಇರ್ತದೆ, ಕೆಳಗಡೆ ಪ್ಯಾರಾಗ್ರಾಫ್ದಾಗ 2 ಕ್ವಶನ್ ಇರ್ತದೆ. ಅಲ್ಲಿ 4 ಮಾರ್ಕ್ಸನ್ನು ಬರಿಬೋದು. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಇರ್ತದೆ. ಜಸ್ಟ್ ಪಿಕ್ಚರ್ಗೆ ಸಂಬಂಧಪಟ್ಟಂತೆ ಒಂದು 3-4 ಸಾಲುಗಳನ್ನಾದರೂ ಬರೆದು ನಿಮಗೆ ಅಂಕಗಳನ್ನು ಆರಾಮಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಗ್ರಾಮರ್ ಎಲ್ಲ ಫಸ್ಟ್ 2 ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇದು ಹೇಳಿದ್ದೀನಿ. RC ಅಂತಲೂ ಕೂಡ ಸರಳವಾಗಿರ್ತಕ್ಕಂಥದ್ದು ಇರ್ತವೆ. ಸ್ವಲ್ಪ LBAಗಳನ್ನು ರೆಫರ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.